ಲಮಾಣಿ ಅವ್ರನ್ನು ಯಾಕಂದ್ರೆ ಆ ಸಿರಟ್ಟಿ ಕ್ಷೇತ್ರ ಕಳೆದ 30 ವರ್ಷದಿಂದ ರಿಸರ್ವ್ ಕೌನ್ಸಿಲ್ ಇರೋದ್ರಿಂದ ಅಲ್ಲಿ ಇದ್ದಂಥ ಶಾಸಕರು ಮೊದಲು ಕಾಂಗ್ರೆಸ್ ಬರ್ತಿತ್ತು, ಆಮೇಲೆ ದಳ ಬರ್ತಿತ್ತು, ಬಿ ಜೆ ಪಿ ಬರ್ತಿತ್ತು, ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಯಾವ ಲಮಾಣಿ ಒಬ್ಬ ವಿದ್ಯಾವಂತ ಶಾಸಕ ಆದ ನಂತರ ಪಿತೂರಿ ಮಾಡಿ ಇವತ್ತು ಶಿಕ್ಷೆ ನನಗೆ ಬಂದ ಮಾಹಿತಿ. ಅವನು ಭ್ರಷ್ಟಾಚಾರ ಮಾಡಿದ ಬಗ್ಗೆ ನಾನು ಸಪೋರ್ಟ್ ಮಾಡ್ತಿಲ್ಲ. ಅವನು ಭ್ರಷ್ಟಾಚಾರ ಮಾಡಿದ ಬಿಡ ಮುಂದಿನ ದಿನ ಗೊತ್ತಾಗ್ತದೆ. ನನ್ನ ಮಾಹಿತಿ ಪ್ರಕಾರ ಯಾರು ಪೂಜಾರಿ ಕಂಪ್ಲೇಂಟ್ ಕೊಟ್ಟನಲ್ಲ ಅವನು ಕೂಡ ವ್ಯವಹಾರ ಇತ್ತು, ಅವನು ದುಡ್ಡಿನ ವ್ಯವಹಾರ ಇತ್ತು. ದುಡ್ಡು ಕೊಡೋದು ಕಾಂಟ್ರಾಕ್ಟ್ ತೊಗೊಂಡು ಹೋಗೋದು, ಅದೇ ಸಣ್ಣ ಪುಟ್ಟ ಸಣ್ಣ ಬಡ್ಡಿ ತೊಗೊಂಡು ಮಾಡ್ತದೆ. ನನಗೆ ಮಾಹಿತಿ ಬಂದದ್ದು, ಮುಂದಿನದೆಲ್ಲ ಅದು ಕನ್ಫರ್ಮ್ ಆಗ್ತದೆ. ಆ ದುಡ್ಡು ಕೊಡೋದು ಗೊತ್ತಿದ್ದ ಒಂದು ವ್ಯವಸ್ಥಿತವಾಗಿ ಅದನ್ನು ಹೇಗೆ ಮಾಡ್ತಾರಂದ ಜನರು ಅದೇ ಸಮಾಜ ಸ್ವಾಮೀಜಿ ಅದೇ ಸಮಾಜ ವ್ಯಕ್ತಿನ ಕೂಡಿಸಿ ಕಂಪ್ಲೇಂಟ್ ಕೊಡಿಸಿ ಇಂಥ ವ್ಯವಹಾರ ನೋಡ್ಕೊಂಡು ಅವ್ನು ಕೊಡೋದು. ನಾವು ದುಡ್ಡು ಕೊಡೋಕೆ ಬರ್ತಂದಾಗ ಅನಿವಾರ್ಯವಾಗಿ ನನಗೆ ಮಾಹಿತಿ ನಿಜ ಸುಳ್ಳು ಗೊತ್ತಿಲ್ಲ. ಬಂದಾಗ ಬಾಪ ನಾನು ಹಾಸ್ಪಿಟ್ಲ್ ಇದ್ದೀನಿ ಬಾ 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 ಅಂದ್ರೆ ಆ ಪ್ರಕಾರ ದುಡ್ಡು ಕೊಟ್ಟಾನೆ ತೊಗೊಂಡು ಪಿ ಎ ಕೊಟ್ಟ ನನ್ನ ಮಾಹಿತಿ ಬಂದಿದೆ. ಅದನ್ನು ಇವತ್ತು ಷಡ್ಯಂತ್ರ ಮಾಡಿ ನಮ್ಮ ಶಾಸಕರು ಹೆಸರು ಕಳಿಸಿ ಇವತ್ತು ಜೈಲು ಪಾಲಾಗಿದ್ದಾರೆ. ಎಷ್ಟು ಫಾಸ್ಟಾಗಿ ಅವ್ರನ್ನ ಎಲ್ಲ ಸಿಸ್ಟಮ್ ಒಳಗೆ ಹಾಕಿದ್ರೆ ಅದು ದುರ್ದೈವ ಸಂಗತಿ. ಅದ್ರ ಅವ್ನು ತಪ್ಪಿದ್ರೆ ಅದ್ರ ಲೋಕ ತನಿಖೆ ಮಾಡಿ ಶಿಕ್ಷೆ ಆಗಲಿ, ಅದು ಬೇರೆ ವಿಷಯ. ಯಾಕೆ ಕಳೆದ ಸತತ ಸಂಪಂಗಿ ಸಹಿತ ಹಿಂಗೆ ಮಾಡಿದ್ರು, ಇವತ್ತು ಇದು ಮಾಡಿದ್ರು. ಮತ್ತು ಮೊನ್ನೆ ಒಂದು ಉದಾಹರಣೆ ಒಬ್ಬ ಸುರೇಶ್ ಅನ್ನೋ ಒಬ್ಬ ಧಾರವಾಡ ಪಿ ಡಬ್ಲ್ಯೂ ಸಿ ಇದ್ದ. ಸಾಯಂಕಾಲ 6 ಗಂಟೆ ರಿಟೈರ್ ಹಾಕೋಣ ಮಧ್ಯಾಹ್ನ 2 ಗಂಟೆಗೆ ರೇಡ್ ಆಗ್ತದೆ. ಎಂಥ ದುರ್ದೈವ ಸಂಗತಿ ಅಂದರೆ ರಿಟೈರ್ಡ್ ಆಗಿ ಸಾಯಂಕಾಲ 6 ಗಂಟೆಗೆ ಆಗ್ತದೆ. ರಿಟೈರ್ಡ್ ಅದನ್ನು ಮಧ್ಯಾಹ್ನ 2 ಊಟದ ಬಿಟ್ಟ ನಂತರ ತಕ್ಷಣ ಒಂದು 3 ಅವರ್ಸ್ ಮೊದಲು ಅವ್ನು ರಿಟೈರ್ಡ್ಕಿಂತ ಮೊದಲು ರೇಡ್ ಆಗ್ತದೆ. ಒಬ್ಬ ದಲಿತ ಅಧಿಕಾರಿನೇ ಅದು ಹೆಂಗೆ ತರಾಸ್ಕೊಂಡಂಥ ಒಂದು ದುರ್ದೈವ ಸಂಗತಿ. ಇದನ್ನು ಭಾಳ ನಮ್ಮ ಮುಂದಿನದಲ್ಲಿ ವ್ಯವಸ್ಥಿತವಾಗಿ ನಾವು ಅದನ್ನು ಹೋರಾಟ ಮುಂದುವರಿಸ್ತೀವಿ. ನಮ್ಮ ಯಾಕಂದ್ರೆ ನಾವು ಭಾಳಷ್ಟು ಇನ್ನು ಬಾಯಿ ಮುಚ್ಕೊಂಡು ಕೂತ್ರೆ ನಮ್ಮನ್ನು ಸಹಿತ ಎಲ್ಲ ಮುಗಿಸ್ತಾ ಇಡೀ 74% ಓಟದಂಥ ಧ್ವನಿಯನ್ನು ತುಳಿದು ಕೆಲವು ಜನದ ಕೈಯಲ್ಲಿ ರಾಜಕೀಯ ಸಿಸ್ಟಮ್ ಹೋಗ್ತದೆ. ನಾವು ಇದನ್ನು ಹೋರಾಟ ಮಾಡಲೇಬೇಕಂತ ನಾವೆಲ್ಲ ಮುಂದಿನ ಚರ್ಚೆ ಮಾಡ್ತೀವಿ. ಏನ್ ಮಾಡ್ತಾ ಇದಾರೆ? ಯಾಕಂತಂದ್ರೆ ದೊಡ್ಡ ದೊಡ್ಡ ನಾಯಕರು ಇದಾರೆ, ಬೇರೆ ಬೇರೆ ವಿಚಾರ ಬಂದಾಗ ಬೀದಿಗಿಳಿದು ಹೋರಾಟ ಮಾಡ್ತಾರ. ದಲಿತರಿಗೆ ದಲಿತರ ಧ್ವನಿ ಇಲ್ಲ. ಇವತ್ತು ಮೊದಲ ಬಾರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಅದಕ್ಕೆ ಧನ್ಯವಾದ ಜಗದೀಶ್ ಶೆಟ್ಟರ್ ಧ್ವನಿ ಇದ್ದಾರೆ. ಅದೇ ಥರ ನಮ್ಮ ಜನಾಂಗದ ಸಹ ಮುಂದಿನದಲ್ಲಿ ನಮ್ಮವರು ಬುದ್ಧಿವಂತರಾಗಬೇಕು. ನಾವು ಬೇರೆ ಜನಾಂಗಕ್ಕೆ ಅವ್ರು ಮಾಡ್ತಾರೆ, ಅವ್ರು ವಿದ್ಯಾವಂತ ಇರ್ತಾರೆ, ಅವ್ರು ಹೋರಾಟ ಮನೋಭಾವ ನಾವು ಬೇಡ. ನಾವು ಏನು ಹಿಂದೆ ಅಂತೂ ಎದೆವು ತಡ್ಕೊಂಡು ಹೋಗಲ್ಲ. ಆ ಜನರಿಗೆ ಬುದ್ಧಿವಂತರಾಗಬೇಕು. ನಾವು ಹೋರಾಟ ಮನೋಭಾವ ಬರಬೇಕು. ನಾವು ತಪ್ಪು ಮಾಡಿದಾಗ ನಾವು ಹೋರಾಟ ಮಾಡಬೇಕು. ಅವ್ರು ನೋಡ್ರಿ ಬೇರೆ ಜನಾಂಗದವರು ಅವ್ರ ಮನುಷ್ಯ ತಪ್ಪಿದ್ರು ತಪ್ಪಿಲ್ಲ ಅನ್ನೋಂಥ ಸೃಷ್ಟಿ ಮಾಡ್ತಾರೆ. ಅದನ್ನು ನಾವು ನಮ್ಮ ಜನಕ್ಕೆ ನಾವು ಭ್ರಷ್ಟಾಚಾರ ಬಗ್ಗೆ ನಾವು ಸಪ್ ಮಾಡ್ತಿಲ್ಲ, ಸಿಸ್ಟಮ್ ಬಗ್ಗೆ ನಾವು ಹೋರಾಟ ಮಾಡೋಕ್ಕಂತ ಪ್ರಯತ್ನ ಮಾಡಿದೆ. ಮುಂದಿನ ದಿನದಲ್ಲಿ ಭಾಳಷ್ಟು ಇನ್ನು ಚರ್ಚೆ ಮಾಡ್ತೀವಿ. ನಮ್ಮ ಜನಾಂಗದವ್ರು ಎಲ್ಲ ಕೂಡಿ ಮಾಡ್ತಾರೆ. ಒಬ್ಬರ ನಾವು ಲೋಕಾಯುಕ್ತರ ಅವನೇನು ನ್ಯಾಯಾಂಗತ ಅದಲ್ಲ ಅವ್ರ ಬಗ್ಗೆ ಕ್ವಶನ್ ಮಾಡೋದಿಲ್ಲ, ಸಿಸ್ಟಮ್ ಬಗ್ಗೆ ಕ್ವಶನ್ ಮಾಡ್ತಾರೆ. ಉದಾಹರಣೆ ಯಾಕೆ ಬರೀ ದಲಿತರು ಯಾಕೆ ಬಲಿಪಶು ಆಗ್ತಾರೆ? ಒಂದು ಉದಾಹರಣೆ ನಮ್ಮದು ಒಂದು ಕೇಳಿ ಬಂತು. ಅಲ್ಲಿ ಅಧಿಕಾರಿಗಳು ಮೆಸೇಜ್ ಕೊಡ್ತಾ ಅವರು ಜಡ್ಜ್ ಇದ್ದಾರೆ, ಅವರು ತಮ್ಮದು ಕೊಡ್ತಾರೆ ನೋಟಿಸ್, ಅವರು ವಾರಂಟ್ ಸಹಿ ಮಾಡ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಹೋಗಿಬಿಡ್ತಾರೆ. ಅವರು ಸಿಸ್ಟಮ್ ತೆಗೆದ ಅವ್ರು ಎಲ್ಲೂ ಯಾರು ಭೇಟಿ ಆಗೋಲ್ಲ, ಯಾರು ಮಾತಾಡೋದಿಲ್ಲ. ಅಲ್ಲಿ ಇದ್ದ ಸಿಸ್ಟಮ್ದವರು ಅಲ್ಲಿ ಮೆಸೇಜ್ ಕೊಟ್ಟು ಯಾರೂ ಬರೀ ದಲಿತ ಬಲಿಪಶು ಆಗ್ತಾರೆ. ಅಧಿಕಾರಿ ಇರ್ಬೋದು, MLA ಇರ್ಬೋದು, ದಲಿತರ ಮತ್ತು ಐಂದಾಗ ಮಂದಿ ಅದೇ ದುರ್ದೈವ ಸಂಗತಿ. ಯಾಕಪ್ಪ ದಲಿತರ ಅಂತ ಹೋರಾಟ ಮಾಡಿ ದಲಿತ ಸಿದ್ದರಾಮಯ್ಯ ಇರ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಎಲ್ಲರೂ ಇದ್ದಾಗ ನಾವು ಅನಿವಾರ್ಯವಾಗಿ ನಾವು ಇವತ್ತು BJP ಶಾಸಕ ಬಂದು ಕುಂತು ದಲಿತರ ಕಾಂಟ್ರಾಕ್ಟ್ ತೊಗೊಂಥ ಪಕ್ಷದ ಅಧಿಕಾರ ಇದ್ದಾಗ ನಾವು BJP ಬಂದು ಇವತ್ತು ಜಗದೀಶ್ ಶೆಟ್ಟರು ನಾವು ಮಾತಾಡೋಂಥ ಪ್ರಸಂಗ ಬಂದಿದ್ದಕ್ಕೆ ನಾವು ಭಾಳ ಖೇದ ಅನ್ನಿಸ್ತದೆ. ಅದು